ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಸರ್ಕಾರಿ ಕ್ರೀಡಾಂಗಣದ ಅವ್ಯವಸ್ಥೆ ಯುವ ಸಬಲೀಕರಣ ಕ್ರೀಡಾ ಇಲಾಖೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ನಾಯಿಗಳಿಗೆ ಆಶ್ರಯ ತಾಣವಾಗಿ ಬದಲಾಯಿತು ಕ್ರೀಡಾಂಗಣ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಸರ್ಕಾರಿ ಕ್ರೀಡಾಂಗಣ ಅವ್ಯವಸ್ಥೆ ಅಡ್ಡವಾಗಿದೆ. ಯುವ ಸಬಲೀಕರಣ ಕ್ರೀಡಾ ಇಲಾಖೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಕಾರಣವಾಗಿದೆ. ನಾಯಿಗಳಿಗೆ ಆಶ್ರಯ ತಾಣವಾಗಿ ಬದಲಾಗ್ತಾ ಇದೆ ಒಂದು ಕ್ರೀಡಾಂಗಣ. ಪುಂಡರು ಕುಡಿತಾ ಟೈಮ್ ಪಾಸ್ ಮಾಡೋಕೆ ಇಲ್ಲೇ ಬರ್ತಾ ಇದ್ದಾರೆ. ಶಂಕುಸ್ಥಾಪನೆ ಮಾಡಿ 4 ವರ್ಷ ಕಳೆದರೂ ಕೂಡ ಮುಖ್ಯದ ಈ ಒಂದು ಕಾಮಗಾರಿಗೆ ನೈರ್ಮಲ್ಯದ ಕೊರತೆ, ಕಸದ ರಾಶಿ, ಟ್ರ್ಯಾಕ್ ವ್ಯವಸ್ಥೆ ಕೂಡ ಇಲ್ಲ. ಓಪನ್ ಜಿಮ್ ಪಾರ್ಕ್ನಲ್ಲಿ ಮುರಿದು ಬಿದ್ದಿರುವಂತಹ ಪರಿಕರಣಗಳು ಆದರೂ ಕೂಡ ಯಾರು ಕೂಡ ಕಣ್ಣೆತ್ತು ಕೂಡ ನೋಡ್ತಾ ಇಲ್ಲ. ದುರಸ್ತಿ ಕಾರ್ಯ ಕೈಗೊಳ್ಳದ ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆ ವಿಷಜಂತುಗಳ ತಾಣವಾಗಿ ಬದಲಾಗ್ತಾ ಇದೆ. ತುಕ್ಕು ಹಿಡಿತಾ ಇರುವಂತಹ ಪರಿಕರಗಳು ದೇವನಹಳ್ಳಿ ಪುರಸಭೆ ವ್ಯಾಪ್ತಿಯಲ್ಲಿ ಬರುವಂತಹ ಟೌನ್ ಕ್ರೀಡಾಂಗಣ ಇದಾಗಿದೆ. ಯಾರೂ ಕೂಡ ತಲೆ ಕೆಡಿಸಿಕೊಳ್ತಾ ಇಲ್ಲ. ಕ್ರೀಡಾಂಗಣದ ಚಿತ್ರವನ್ನ ನೀವು ಈಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಶಂಕುಸ್ಥಾಪನೆಯಾಗಿ 4 ವರ್ಷ ಆದರೂ ಕೂಡ ಯಾವುದೇ ರೀತಿಯ ಜನ ಓಡಾಟಗಳು ಕೂಡ ಕಾಣಸಿಗೋದಿಲ್ಲ. ಎಲ್ಲ ತುಕ್ಕು ಹಿಡಿದು ಬಿಟ್ಟಿದೆ. ಒಂದಿಷ್ಟು ಜನ ಕ್ರಿಕೆಟ್ ಅನ್ನ ಆಡ್ತಾ ಇರ್ತಾರೆ. ಓಪನ್ ಜಿಮ್ ಪಾರ್ಕ್ನಲ್ಲಿ ಮುರಿದು ಬಿದ್ದಿರುವಂತಹ ಪರಿಕರಣಗಳು, ದುರಸ್ತಿ ಕಾರ್ಯಗಳು ಕೂಡ ಕೈಗೊಳ್ತಾ ಇಲ್ಲ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಇದರ ಬಗ್ಗೆ ಹೆಚ್ಚಿನ ಗಮನವನ್ನ ಹರಿಸಬೇಕು. ಹಾಗೆ ಹಾವುಗಳಾಗಿರಬಹುದು, ವಿಷಜಂತುಗಳಾಗಿರಬಹುದು ಓಡಾಡ್ತಾ ಇರ್ತಾರೆ ಆ ಒಂದು ಓಪನ್ ಪಾರ್ಕ್ನಲ್ಲಿ. ಆದರೂ ಕೂಡ ಯಾರೂ ಕೇರ್ ಮಾಡ್ತಾ ಇಲ್ಲ. ವಿಷಜಂತುಗಳ ತಾಣವಾಗಿ ಬದಲಾಗಿದೆ. ತುಕ್ಕ ಹಿಡಿತಾ ಇದೆ ಅಲ್ಲಿರುವಂತಹ ಪರಿಕರಗಳು, ಆದರೂ ಕೂಡ ಯಾರೂ ಕ್ಯಾರೆ ಅಂತ ಇಲ್ಲ. ದೇವನಹಳ್ಳಿಯ ಪುರಸಭೆ ವ್ಯಾಪ್ತಿಯಲ್ಲಿ ಬರುವಂತಹ ಈ ಒಂದು ಟೌನ್ ಕ್ರೀಡಾಂಗಣದ ಪರಿಸ್ಥಿತಿಯೇ ಇಂಥದ್ದಾದರೆ ಮುಂದೆ ಆಗುವಂತಹ ಪಾರ್ಕ್ನ ವ್ಯವಸ್ಥೆ ಹೇಗಿರಬಹುದು ಅಂತ ಜನಗಳು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಇದೆಲ್ಲ ಮುರಿದೋಗಿರೋದಕ್ಕೆ ತುಂಬ ತೊಂದರೆ ಆಗ್ತಿದೆ. ಬಿದೋಗ್ತಾವ್ರೆ, ತೆಗೆಲ್ಸ್ಕೊತಾವ್ರೆ. ಬೋಲ್ಟು ನೆಟ್ಗಳೆಲ್ಲ ಆಚೆ ಬಂದ್ಬಿಟ್ಟವೆ. ಎಷ್ಟೋ ಇಕ್ವಿಪ್ಮೆಂಟ್ಸು ಇಲ್ಲಿರೋ ಎಲ್ಲ ಸೌಂಡ್ ಕರ್ರಂತ ಸೌಂಡ್ ಬರ್ತಾ ಇದೆ. ತುಂಬ ತೊಂದರೆ ಆಗ್ತಾ ಇದೆ. ವಯಸ್ಸಾಗಿರೋರು ಸ್ವಲ್ಪ ಬೆಳಗ್ಗೆ ಟೈಮು ಎಕ್ಸಸೈಸ್ ಮಾಡೋಕ್ಕೆಲ್ಲ ಬರ್ತಾರೆ. ಎಕ್ಸಸೈಸ್ ಮಾಡೋಕ್ಕೆ ಬಂದಾಗ ಅವೆಲ್ಲ ಇಕ್ವಿಪ್ಮೆಂಟ್ಸ್ ಎಲ್ಲ ಮುರಿದೋಗಿರೋದಕ್ಕೆ ಮಾಡೋಕ್ಕೂ ಆಗ್ತಾ ಇಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಇದು ಗಮನ ಹರಿಸಿ ಅದನ್ನೆಲ್ಲ ರೆಡಿ ಮಾಡಿ ಕೊಡಬೇಕಾಗಿ ನಾವು ಸುಮಾರು ಒಂದು 3 ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀರಿ. ಈ ಗ್ರೌಂಡ್ ಅಲ್ಲಿ ಒಂದು ಟ್ರ್ಯಾಕ್ ಆಗಲಿ, ಮೂಲಭೂತ ಸೌಕರ್ಯಗಳಲ್ಲಿ ಯಾವುದೂ ಇಲ್ಲ. ಈ ಟ್ರ್ಯಾಕ್ ಅಲ್ಲಿ ಇಲ್ಲಿ ಯಾವುದೇ ಮೂಲಭೂತ ಸೌಕರ್ಯ, ಒಂದು ಟಾಯ್ಲೆಟ್ ಇಲ್ಲ, ನೀರುಗಳಿಲ್ಲ, ಯಾವುದೂ ಇಲ್ಲ. ಇಲ್ಲಿ ಮಕ್ಕಳಿಗೆ ಇದೆಲ್ಲ ಮುರಿದೋಗಿರೋದಕ್ಕೆ ತುಂಬ ತೊಂದರೆ ಆಗ್ತಿದೆ. ಬಿದೋಗ್ತಾವ್ರೆ, ತೆಗೆಲ್ಸ್ಕೊತಾವ್ರೆ. ಬೋಲ್ಟು ನೆಟ್ಗಳೆಲ್ಲ ಆಚೆ ಬಂದ್ಬಿಟ್ಟವೆ. ಎಷ್ಟೋ ಇಕ್ವಿಪ್ಮೆಂಟ್ಸು ಇಲ್ಲಿರೋ ಎಲ್ಲ ಸೌಂಡ್ ಕರ್ರಂತ ಸೌಂಡ್ ಬರ್ತಾ ಇದೆ. ತುಂಬ 4-5 ವರ್ಷದಿಂದ ಈ ಥರನೇ ಇದೆ ಗ್ರೌಂಡು. ಇಂಡೋರ್ ಸ್ಟೇಡಿಯಮ್, ಕಬಡ್ಡಿ ಮತ್ತು ಕುಸ್ತಿ, ಬ್ಯಾಡ್ಮಿಂಟನ್ ಅಂತ ಹೇಳಿದ್ದಾರೆ. ಇದು ಇನ್ನು ಹಂಗೆ ನಿಂತಾಗಿದೆ. ಏನಾಗಿದೆ ಫಂಡ್ ಬರ್ತಿಲ್ಲ, ಏನಂತ ಗೊತ್ತಿಲ್ಲ. ಪ್ರಾಕ್ಟೀಸ್ ಮಾಡಲಿ ಜಾಗ ಇಲ್ಲ. ನೋಡಿದ್ರೆ ಅಲ್ಲೊಂದು ಗ್ರೌಂಡ್ ಇದೆ. ಆ ಗ್ರೌಂಡಲ್ಲಿ ಎಷ್ಟು ಜನ ಮಾಡೋಕ್ಕಾಗುತ್ತೆ? ಈ ಥರ ಇಂಡೋರ್ ಒಂದಿದ್ರೆ ನಮಗೂ ಉಪಯೋಗ ಆಗುತ್ತೆ ಅಂತ ಹೇಳ್ತೀವಿ. ಈ ಟ್ರ್ಯಾಕಿಂಗ್ ವ್ಯವಸ್ಥೆ ಏನು? ಈ ಟ್ರ್ಯಾಕ್ ಮಾಡಬೇಕಾಗಿತ್ತು, ಆದರೆ ಇವ್ರು ಏನು ಮಾಡ್ತಿಲ್ಲ. ಇಲ್ಲಿ ಅಥ್ಲೆಟಿಕ್ಸು ಮಾಡ್ತಿರ್ತಾರೆ, ಈ ಸೈಡಲ್ಲಿ ಪ್ರಜೆಗಳು ಎಲ್ಲ ಓಡಾಡ್ತಿರ್ತಾರೆ. ದೊಡ್ಡವರಾಗಿರ್ಬೋದು, ಅವರು ಸಪ್ರೇಟು, ಯಾಕಂದ್ರೆ ಅವ್ರು ವಾಕಿಂಗ್ ಮಾಡ್ತಿರ್ತಾರೆ, ಇನ್ನೊಬ್ರು ರನ್ನಿಂಗ್ ಅವೆಲ್ಲ ಇರ್ತಾರೆ, ಕ್ರಿಕೆಟ್ ಆಡ್ತಿರ್ತಾರೆ. ಅದಕ್ಕೆ ಇದೊಂದು ಟ್ರ್ಯಾಕು ಮತ್ತು ಸ್ಟೇಡಿಯಂ ಒಂದು ಸ್ವಲ್ಪ ರೆಡಿ ಮಾಡ್ಕೊಂಡ್ಬಿಟ್ರೆ ನಮಗೂ ಉಪಯೋಗ ಆಗುತ್ತೆ. 4-5 ವರ್ಷದಿಂದ ಈ ಥರನೇ ಇದೆ ಗ್ರೌಂಡು. ಇಂಡೋರ್ ಸ್ಟೇಡಿಯಮ್, ಕಬಡ್ಡಿ ಮತ್ತು ಕುಸ್ತಿ, ಬ್ಯಾಡ್ಮಿಂಟನ್ ಅಂತ ಹೇಳಿ. ನಾವು ಇರುವಂಥ ಸ್ಥಳ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಟೌನ್ನ ಒಳಭಾಗದಲ್ಲಿರುವಂಥ ಸರ್ಕಾರಿ ಮೈದಾನ ಇದು. ಇಲ್ಲಿ ಸಾಕಷ್ಟು ಸೌಲಭ್ಯಗಳು ಇಲ್ಲದೆ ಇರುವಂಥ ಪ್ರಸಂಗ ಎದುರಾಗಿರುವಂಥದ್ದು. ಇದ್ರ ಕುರಿತಾಗಿ ಸ್ವತಃ ಸಾರ್ವಜನಿಕರೇ ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೇಳೋಣ ಬನ್ನಿ. ಇದು ಆಟದ ಮೈದಾನ. ಇಲ್ಲಿ ಇದು ದೇವನಹಳ್ಳಿ ತಾಲೂಕು ಉತ್ತಮವಾದ ಆಟದ ಮೈದಾನ. ಇಲ್ಲಿ ಗಿಡಗಳು, ಸಣ್ಣ ಗಿಡಗಳೆಲ್ಲ ಹಾಕಿದ್ದಾರೆ. ಆ ಗಿಡಗಳಿಗೆಲ್ಲ ನೀರಿಲ್ಲ. ನೀರು ಸೌಕರ್ಯ ಮಾಡಿದ್ರೆ ಅನುಕೂಲ ಆಗುತ್ತೆ. ಮತ್ತು ಈ ಆಟದ ಮೈದಾನದಲ್ಲಿ 3 ದಿನಕ್ಕೊಂದು ಸಾರಿ ಕ್ರೀಡಾಕೂಟಗಳು ನಡೆಯುತ್ತೆ. ಜಿಲ್ಲಾ ಮಟ್ಟ, ತಾಲೂಕು ಮಟ್ಟ, ಮತ್ತು ಇಲ್ಲೆಲ್ಲನೂ
ಮಕ್ಕಳಿಗೆ ಎಲ್ಲನೂ ಮೈದಾನ ಇದು. ಈ ಮೈದಾನದಲ್ಲಿ ಒಂದು ಶೆಡ್ ಕಟ್ಟಿದ್ದಾರೆ. ಆ ಶೆಡ್ಡು ಕಬಡ್ಡಿ ಮತ್ತು ಇದಕ್ಕೆ ಬ್ಯಾಡ್ಮಿಂಟನ್ಗೆ ಅದು 4-5 ವರ್ಷದಿಂದನೂ ಹಾಗೆ ಉಳಿದಿದೆ. ಅದನ್ನು ರೆಡಿ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ವಿ. ಇದುವರೆಗೂ ಇಷ್ಟು ದೊಡ್ಡ ಕ್ರೀಡಾಂಗಣ ಇದೆ, ಯಾವುದೇ ರೀತಿಯಂತ ಟ್ರ್ಯಾಕಿಂಗ್ ಸೌಲಭ್ಯ ಇಲ್ಲ, ಮೂಲಭೂತ ಸೌಲಭ್ಯಗಳಿಲ್ಲ ಅಂತ ಆರೋಪ ಬರ್ತಾ ಇದೆ ಸರ್. ಮೂಲಭೂತ ಅಂತಂದ್ರೆ ವಾಕಿಂಗ್ ಟ್ರ್ಯಾಕ್ ಮಾಡಬೇಕು, ಜನಗಳು ಓಡಾಡೋದಕ್ಕೆ ವಾಕಿಂಗ್ ಟ್ರ್ಯಾಕ್ ಮಾಡಿದ್ರೆ ಭಾಳ ಚೆನ್ನಾಗಿರುತ್ತೆ. ಆಮೇಲೆ ಇಲ್ಲಿ ಕ್ಲೀನ್ ಮಾಡಬೇಕಾದ್ರೆ, ಇಲ್ಲಿ ಫಂಕ್ಷನ್ಗಳು ನಡೀಬೇಕಾದ್ರೆ ಕ್ಲೀನ್ ಮಾಡಲ್ಲ. ಆ ಕ್ಲೀನ್ ಮಾಡಿದ್ದು ರಾಶಿನೆಲ್ಲನೂ ಇಲ್ಲ ಹಾಕ್ತಾರೆ. ಅದನ್ನೆಲ್ಲ ಸ್ವಚ್ಛತೆ ಮಾಡಬೇಕು ಅಂತ ಕೇಳ್ತಾ ಇದ್ವಿ. ಏನು ಈ ಸಾರ್ವಜನಿಕರು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇರೋದೇನಂತಂದರೆ ಯಾವುದೇ ರೀತಿಯ ಸೌಲಭ್ಯಗಳಿಲ್ಲ, ಇನ್ನಾದರೂ ಇಲ್ಲಿನ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ವಹಿಸಬೇಕಂತ ಸಾರ್ವಜನಿಕರು ಅಭಿಪ್ರಾಯ ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮ್ರಾಮನ್ ವೆಂಕಟೇಶ್ ಜೊತೆ ಮಹೇಶ್ BM, ದೇವನಹಳ್ಳಿ. ಈಗ ನಾವು